ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. CWRC ಕೊಟ್ಟಂತ ಆದೇಶದಿಂದ ಈಗಾಗಲೇ ಪ್ರತಿಭಟನೆಗಳು ಆರಂಭ ಆಗಿತ್ತು. ಈಗ ಮತ್ತೆ CWMA ಕೂಡ ಅದೇ ಆದೇಶವನ್ನು ಮಾಡಿರುವ ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಈಗ ಸಂಜೆ ಋತುದಲ್ಲಿ ಕುಳಿತು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಅರೆಬೆತ್ತಲೆಯಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಕೂಗಾಗಿರುವಂಥದ್ದು, ಕಾವೇರಿ ನಮ್ಮದು, ನಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಪ್ರತಿಭಟನೆಗಳು ಕೂಡ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಮ್ಮಲ್ಲಿ ಬರದ ಪರಿಸ್ಥಿತಿ ಇದೆ, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ನೀರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಶ್ನೆವಾಗಿರುವಂಥದ್ದು. ಈಗ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮತ್ತೆ ಆದೇಶ ಮಾಡಿದೆ CWMA ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸರ್, ಮತ್ತೆ ಈ ಆದೇಶ ಸರ್ ನಮ್ಮ ಹೊಟ್ಟೆ ಒಳಗೆ ಬೆಂಕಿ ಹಾಕ್ದಂಗೆ ಆಗ್ತದೆ ಸರ್. ಹೊಟ್ಟೆ ಉರಿತಾ ಇದೆ, ಬೆಂಕಿ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೊದಲೇ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಜಾನುವಾರಿಗೆ ನೀರಿಲ್ಲ ಸ್ವಾಮಿ. ಏನು RC ಹುಚ್ಚು ಪ್ರಾಧಿಕಾರ ಹುಚ್ಚು ಬಂದ್ಬಿಟ್ಟದ. ಅದಕ್ಕೆ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ವಿ, ದಯಮಾಡಿ ತತ್ಕ್ಷಣ ನಿಲ್ಲಿಸಿ. ನೀವೇನಾದ್ರು ನಿಲ್ಲಿಸಿ ಹೋದ್ರೆ ಪ್ರತಿ ಹಳ್ಳಿಯಿಂದ, ಪ್ರತಿ ಪಂಚಾಯತಿಂದ ತಾಯಂದಿರು ಬರ್ತಾರೆ, ಪರ್ಕೆ ಇಟ್ಕೊಂಡು, ಅಕ್ಕ ತಂಗಿಯರು ಬರ್ತಾರೆ, ರೈತ ಮಕ್ಕಳು ಬರ್ತೀವಿ. ಇದೇ ಸಂಜೆ ಸರ್ಕಲಲ್ಲಿ ದೊಡ್ಡ ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಪ್ರಾಣ ಹೋದ್ರೆ ಲೆಕ್ಕ ಮಾಡಲ್ಲ. ಕಾವೇರಿ ನೀರು ಮುಖ್ಯ ನಮಗೆ. ಈಗ ಅಲ್ಲೇ ಭತ್ತದ ಒಟ್ಲಾಕ್ಬೇಕಾಯ್ತು ಸ್ವಾಮಿ, ಕಬ್ಬು ನೆಡಬೇಕಾಯ್ತು, ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ವಿ. ಇವ್ರು ತಮಿಳ್ನಾಡು ನೀರು ಬಿಟ್ಬಿಟ್ರೆ ನಾವೆಲ್ಲ ಹೋಗ್ಬೇಕು. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತತ್ಕ್ಷಣ ನೀರು ನಿಲ್ಲಿಸಿ ಅಂತೇಳಿ ನಮ್ಮ ಆಗ್ರಹ. ಪದೇ ಪದೇ ನಮ್ಮ ರಾಜ್ಯದ ವಿರುದ್ಧವಾದಂಥ ತೀರ್ಪುಗಳು ಬರ್ತಾ ಇರುವಂಥದ್ದು. ಸರ್, ಈಗ ನಮ್ಮ ರಾಜ್ಯಕ್ಕೆ ಬಂದಿರೋದು ಭೀಕರ ಬರಗಾಲ. ಯಾಕೆ ಭೀಕರ? ಮಳೆನೇ ಬೀಳ್ತಾ ಇಲ್ಲ. ಮಳೆ ಬೀಳ್ತಾ ಇರೋದ್ರಿಂದ ಭೀಕರ ಬರಗಾಲ ಬಂದಿರೋದು ಇಡೀ ದೇಶದ ವಿಚಾರಕ್ಕೆ ಗೊತ್ತು. CWCS ಏನೋ ಹೇಳಿಕೆ ಕೊಟ್ಟಿದ್ದು 3,500 ನೀರು ಬಿಡಲೇಬೇಕು ಅಂತ. ಅದನ್ನ CWMA ಕೂಡ ಅದೇ ತೀರ್ಪು ಕೊಟ್ಟದೆ. ಈ ಸರ್ಕಾರ ಏನಂತ ಹೇಳಿತ್ತು, ಭೀಕರ ಬರಗಾಲ ಬಂದಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡக்கூಡ್ದು ಅಂತ ಆದೇಶ ಮಾಡಿತ್ತು. ನಾವು ನಿಂತಿರುವಂಥ ಬೆಳೆಗೆ 20 ದಿವಸ ಹೋರಾಟ ಮಾಡಿ ನಿಂತಿರುವ ಬೆಳೆ ನೀರು ಬಿಡಿಸ್ತು. ಆಗ ಸರ್ಕಾರ ಈ ರೀತಿ ಹೇಳಿಕೆ ಕೊಡ್ತು, ಯಾವುದೇ ಕಾರಣಕ್ಕೂ ನೀವು ಬೆಳೆ ಮಾಡಬೇಡಿ ಅಂತ. ಅದೇ ತಮಿಳ್ನಾಡಿಗೆ 3,500 ನೀರು ಬಿಟ್ಟದೆ. 3,500 ನೀರು ಬಿಡೋದು 15 ದಿವಸಕ್ಕೆ 4 TMC ನೀರು ಹೋಯ್ತದೆ. ಈಗಿರೋದು 14 TMC ನೀರು. ಹಂಗಾಗಿ ಸ್ಟೋರೇಜು 5 TMC ನೀರು, ಇನ್ನು ಉಳ್ಕೊಳ್ಳೋದು 4 TMC ನೀರು. ಕುಡಿಗೂ ಇಟ್ಕೋದಿಲ್ಲ, ಬರಿದಾಗ ಹೋಯ್ತದೆ KRS. ಇದ್ರ ಬಗ್ಗೆ ಸರ್ ಉಗ್ರವಾಗಿರ್ತದೆ. ನಾಳೆಯಿಂದ ಈ ರಸ್ತೆಯಲ್ಲಿ ಮೈಸೂರು ಟು ಬೆಂಗಳೂರು ಏನು ರಸ್ತೆ ಇದೆ, ಹೆದ್ದಾರಿಲಿ ದನ ಎಮ್ಮೆ ಕರುಗಳು ಏನು ಎಲ್ಲ ತಂದು ಇಲ್ಲೇ ಕೂಡಾಕಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನಾಕಾರಗಳ ಮಾತುಗಳಾಗಿರುವಂಥದ್ದು. ನಾವು ನಾಳೆಯಿಂದ ಪ್ರತಿಭಟನೆಯನ್ನ ಮತ್ತಷ್ಟು ಜೋರು ಮಾಡ್ತೇವೆ, ಈ ಒಂದು ರಸ್ತೆಯನ್ನ ಬಂದ್ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.